ನೋಡಿ, ಕೃಷಿ ಖಾತೆಗೆ ಸಚಿವರಿಲ್ಲ ಅನ್ನೋ ಕೂಗಿಗೆ ಕೊನೆ ಇಲ್ಲ. ಆದರೂ ಕೂಡ ಮುಖ್ಯಮಂತ್ರಿಗಳು ಈ ಖಾತೆ ಬೇರೆ ಯಾರಿಗೂ ಕೂಡ ಕೊಡ್ತಾ ಇಲ್ಲ. ಕೃಷಿ ಖಾತೆ ಸಿಎಂ ಕೈಯಲ್ಲಿರೋ ಮರ್ಮ ಯಾರಿಗೂ ಗೊತ್ತಿಲ್ಲ. ಹಾಗಿದ್ರೆ ಏನದು ಮರ್ಮ? ಹಲವು ಹಿರಿಯ ಸಚಿವರಿದ್ರೂ ಕೂಡ ಅವರಿಗೆ ಈ ಖಾತೆಯನ್ನು ಕೊಡ್ತಾ ಇಲ್ಲ. ನೋಡ್ಕೊಳ್ಳಿ ನೀವು ಅಂತ ಹೇಳಿ. ಈ ಕಡೆ ಸಂಪುಟ ವಿಸ್ತರಣೆಯನ್ನೂ ಕೂಡ ಮಾಡಲಾಗ್ತಾ ಇಲ್ಲ. ಹಿಂಗಾಗಿ ಕೃಷಿಗೆ ಯಾರು ಇಲ್ಲ ಅನ್ನೋಂಥ ಖ್ಯಾತೆ ಸದ್ಯಕ್ಕೆ ಮುಗಿತಾ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಹೇಗೆ ಅನ್ನೋಂಥ ಪರಿಸ್ಥಿತಿ. ಅದರಲ್ಲೂ ಮುಖ್ಯವಾಗಿ ಭಾಳ ವೀಕ್ಷಕರೇ, ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಈಗ? ಮಳೆ ಇಲ್ಲ. ಮಳೆಯ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಕೃಷಿ ಇಲಾಖೆಯನ್ನು ನೋಡಿಕೊಳ್ಳೋ ಸಚಿವರಿಲ್ಲ. ರೈತರು ಕಂಗಾಲಾಗಿರೋದನ್ನು ಕೃಷಿ ಇಲಾಖೆ ನೋಡಬೇಕಾಗಿತ್ತು, ಕೃಷಿ ಸಚಿವರು ನೋಡಬೇಕಾಗಿತ್ತು, ಸರ್ಕಾರ ನೋಡಬೇಕು. ಆದರೆ ಕೃಷಿ ಸಚಿವರೇ ಇಲ್ಲ ಅಂದಾಗ ರೈತರ ನೋವನ್ನು ಯಾರು ಗಮನಿಸ್ತಾರೆ ಅನ್ನುವಂತಹದ್ದು ಈಗ ಪ್ರಶ್ನೆ ಆಗುತ್ತೆ. ಇದರ ಜೊತೆಗೆ ಯಾಕೆ ಕೃಷಿ ಖಾತೆಯನ್ನು ಯಾರಿಗಾದರೂ ವಹಿಸ್ತಾ ಇಲ್ಲ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡೋಣ. ಗುಸುಗುಸು ಗೋವಿಂದ ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ತಗೊಂಡ್ಬಂದಿದ್ದಾರ ಮೂಲಗಳಿಂದ? ವೀರೇಂದ್ರ ಅವ್ರಿಗೆ ಏನಾದರೂ ಹೇಳಿದ್ದಾರ ನನ್ನ ಕೋಲಿಗೆ? ಕೇಳೋಣ. ವೀರೇಂದ್ರ, ಭಾಳ ಮುಖ್ಯವಾದಂಥ ವಿಚಾರ ಈಗ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ನನಗನ್ಸುತ್ತೆ ಬಹುಶಃ ಗೋವಿಂದಣ್ಣವ್ರಿಗೆ ಇದು ಅನುಮಾನನ ಅಂತ. ನಾವಿಷ್ಟು ದಿನ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೆ ಗೋವಿಂದಣ್ಣನ ಮೂಲಕ್ಕೆ. ಈಗ ಬಹುಶಃ ಗೋವಿಂದಣ್ಣಂಗೂ ಅನುಮಾನ ಮೂಡ್ತಾ ಇದೆಯಾ ಈ ವಿಚಾರವಾಗಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ, ಈಗ ಸೆಕೆಂಡ್ ರೌಂಡ್ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರು ಬರಲಿ ಅಂತ ಕಾಯ್ತಿದಾರ? ಚಲುವರಾಯಸ್ವಾಮಿ ಅವ್ರಿಗೋಸ್ಕರ ವೇಟಿಂಗಾ? ಇನ್ನೂ ಕೂಡ ಕೃಷಿ ಖಾತೆಯನ್ನು ಯಾರಿಗೂ ಕೊಡಲಿಲ್ಲ. ಏನಾಗ್ತಾ ಇದೆ? ಪಾಟೀಲ್ರೆ, ನೀವು ಅನುಮಾನ ವ್ಯಕ್ತಪಡಿಸೋದಕ್ಕೂ ಪದೇ ಪದೇ ಗುಸು ಗೋವಿಂದಣ್ಣನ ಕರೀರಿ ಅಂತ ಹೇಳೋದಕ್ಕೂ ಅವ್ರ ಮೂಲದ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸೋದಕ್ಕೂ ಇವತ್ತು ಗುಸು ಗೋವಿಂದಣ್ಣವರು ಈ ಕೃಷಿ ಖಾತೆ ಬಗ್ಗೆ ಅವರು ವಿಧಾನಸೌಧದ ಗೋಡೆಗಳಿಗೆ ಸಿಕ್ಕಿಸಿದ ಕಿವಿಗಳಿಗೆ ಏನು ಸಿಗದೆ ಇರೋದಕ್ಕೂ ಸರಿಯಾಗೋಯ್ತು. ನೋಡಿ, ನಿಮಗಂತೂ ಒಳ್ಳೆ ಆಹಾರ ಇವತ್ತು ಬಿಡ್ತೀರಾ ನೀವು. ಆದರೆ ನೀವು ಹೇಳೋದ್ರಲ್ಲಿ ಈಗ ಚಲುವರಾಯಸ್ವಾಮಿ ಅವರಿಗೋಸ್ಕರ ಏನಾದ್ರು ಕಾಯ್ತಾ ಇದ್ದಾರೆ ಅಂತೇಳಿ, ಅದು ಮಾತ್ರ ಅಷ್ಟು ಸುಲಭ ಇಲ್ಲ ಪಾಟೀಲ್ರೆ. ನಾವೇ ಮಾತಾಡ್ಕೊಳ್ಳೋಣ ಇವತ್ತು. ಯಾಕೆ ಗೊತ್ತಾ? ನೋಡಿ, ಚಲುವರಾಯಸ್ವಾಮಿ ಅವ್ರಿಗೆ ಕೊಡೋಕ್ಕೆ ನಾವು ತುಂಬ ಸತಿ ಈಗ 5-6 ಸ್ಟೋರಿಯಲ್ಲಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಒಕ್ಕಲಿಗ ಶಾಸಕರು ಎಷ್ಟು ಜನ ಕಾತ್ಕೊಂಡು ನಿಂತಿದ್ದಾರೆ ಅಂತ. 20 ಜನ ಒಕ್ಕಲಿಗ ಸಮುದಾಯದ ಶಾಸಕರಿದ್ದಾರೆ. ಹೌದಾ ಪಾಟೀಲ್ರೆ? ಹೌದು. ಅದರಲ್ಲಿ ಮೊನ್ನೆ ನಾವು ಮಾತಾಡಿದ್ವಲ್ಲ, ಈ ಮಾಗಡಿ ಬಾಲಕೃಷ್ಣ ಅವರು, ಗುಬ್ಬಿ ವಾಸು, ಅರಸೀಕೆರೆ ಶಿವಲಿಂಗೇಗೌಡರು, ಅವ್ರು ಅಷ್ಟೇ ಅಲ್ಲದೆ ಈಗ ಶರತ್ ಬಚ್ಚೇಗೌಡ ಈ ರೀತಿ ಭಾಳ ಜನ ಇದ್ದಾರೆ. ಬಿಡಿ, ಆ ಲಿಸ್ಟ್ ಹೇಳ್ತಾ ಹೋದ್ರೆ 20 ಜನ ಇದ್ದಾರೆ. ಮತ್ತು 20 ಜನ ಏನೋ ಹೇಳ್ತಾರೆ ಬರೀ MLAಗಳು, ಇನ್ನು 8 ಜನ MLCಗಳಿದ್ದಾರೆ. ಹಿಂಗಿರುವಾಗ ಚಲುವರಾಯಸ್ವಾಮಿ ಅವರಿಗೋಸ್ಕರ ಕಾತ್ಕೊಂಡು ನಿಂತಿದ್ದಾರಾ ಅಂತ ಕೇಳಿದ್ರೆ ವಿಧಾನಸೌಧದ ಮೂಲಗಳು ಹೇಳ್ತಾ ಇವೆ, ಇಲ್ಲ ಹಂಗಿಲ್ಲ, ಈ ಸತಿ ಅಷ್ಟು ಸುಲಭ ಇಲ್ಲ, ಹಂಗಾಗೋದಿಲ್ಲ ಅಂತ ಮೂಲಗಳು ಹೇಳ್ತಾ ಇವೆ ಪಾಟೀಲ್ರೆ. ಇದು ಬಹುಶಃ ಈಗ ಗೋವಿಂದಣ್ಣಂಗೂ ಈ ವಿಚಾರ ಗೊತ್ತಾಗ್ತಲ್ಲ ಅಂತಂದ್ರೆ ಬೆಟರ್ ಏನ್ ಮಾಡೋಣ ಗೊತ್ತಾ? ಇವತ್ತು ಗೋವಿಂದಣ್ಣ ಆಯ್ತು ಪಾಪ, ವಿಶ್ರಾಂತಿ ತಗೊಳ್ಳಿ ಈ ವಿಚಾರಕ್ಕೆ. ಅವರು ದಿನ ಎಷ್ಟು ಅಂತ ನಿಮ್ಗಾದ್ರೂ ವಿಚಾರ ಕೊಡ್ತಾರ ಅವರು? ನೀವು ಅವ್ರು ವಿಚಾರ ಕೊಟ್ಟರು ನಾನಿಲ್ಲಿ ಸುಮ್ಮನೆ ಒಪ್ಕೊಂಡ್ಬಿಡ್ತೀನಿ ಅದನ್ನ. ಹಿಂಗಾಗಿ ಈ ವಿಚಾರದ ಬಗ್ಗೆ ಅವ್ರಿಗೂ ಅನುಮಾನ ಇದೆ ಅಂತಂದ್ರೆ ನಾವೇನ್ ಮಾಡೋಣ ಹೇಳಿ, ನಾವೇ ಮಾತಾಡ್ಕೊಳ್ಳೋಣ. ಬಹುಶಃ ನನಗನ್ಸುತ್ತೆ ವೀರೇಂದ್ರ, ಈಗ DK ಶಿವಕುಮಾರ್ ಅವರಿಗೆ ಲಿಟ್ರಲಿ ಯಡಿಯೂರಪ್ಪ ಅವ್ರ ಪರಿಸ್ಥಿತಿ ಬಂದಿದೆಯಾ ಅಂತ ನನಗನ್ಸುತ್ತೆ. ಯಾಕೆ ಅಂತ ಕೇಳಿ, ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಏನಾಗಿತ್ತು? ಅತಿವೃಷ್ಟಿ ಆಗಿತ್ತು, ಒಬ್ಬರೇ ಒಬ್ರು ಮುಖ್ಯಮಂತ್ರಿ, ಕ್ಯಾಬಿನೆಟ್ ವಿಸ್ತರಣೆ ಆಗಿರಲಿಲ್ಲ, ಯಾರು ಸಚಿವರು ಇರಲಿಲ್ಲ. ಆ ವಯಸ್ಸಲ್ಲೂ ಬೆಳಗಾವಿ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಏನೇನು ಆಗಬೇಕು ಅದನ್ನ ಮಾಡೋದಕ್ಕೆ ಬಹಳ ಮುತುವರ್ಜನ ವಹಿಸಿದ್ರು ಅನ್ನೋದು ಒಂದು ಕಡೆ. ಆದ್ರೆ ಈಗ DK ಶಿವಕುಮಾರ್ ಅವ್ರ ಪರಿಸ್ಥಿತಿ ಹೇಗಾಗಿದೆ? ಮಳೆ ಬರ್ತಾ ಇಲ್ಲ, ಬರಗಾಲ ಬಂದಿದೆ, ಖಾತೆ ಇಲ್ಲ, ಕೃಷಿ ಖಾತೆ. ರೈತರನ್ನ ನೋಡಬೇಕು, ರೈತರನ್ನ ಮಾತಾಡಿಸ್ಬೇಕು, ರೈತರಿಗೆ ಒಂದು ಭರವಸೆಯನ್ನು ನೀಡಬೇಕು ಅಂತಂದ್ರೆ ನನಗನ್ಸುತ್ತೆ ಈ ಹೈಕಮಾಂಡ್ ಕಲ್ಚರ್ ಇರುವಂತಹ ನ್ಯಾಷನಲ್ ಪಾರ್ಟಿಗಳಿದೆಯಲ್ಲ, ಅವ್ರಗಳ ಕಥೆನ ಹಿಂಗೇನಾ ಅಂತ. ಯಾಕಂದ್ರೆ ರಾಹುಲ್ ಗಾಂಧಿ ಬರೋವರೆಗೂ ಕಾಯಬೇಕು, ಅವ್ರು ಬಂದ ಮೇಲೇ ಸಂಪುಟ ವಿಸ್ತರಣೆ ಅಂತ ಹೇಳಿ. ಆ ಕಡೆ ಯಡಿಯೂರಪ್ಪ ಅವರಿದ್ದಾಗಲೂ ಕೂಡ ಹಿಂಗೆ ಅಲದಾಡಿಸುವಂಥ ಕೆಲಸ ಆಯಿತು, ಅಲ್ಲೂ ಹೈಕಮಾಂಡ್ ಕಥೆನೇ. ಅಂದರೆ ಹೈಕಮಾಂಡ್ ಕಲ್ಚರ್ ಇರುವಂಥ ಪಾರ್ಟಿಗಳ ಕಥೆನೇ ಹಿಂಗೇನಾ? ಹಿಂಗೆ ಕಾಯೋದೇ ಪರಿಸ್ಥಿತಿಯೇನಾ? ಏನು ಕತೆ ಇದು ಅಂತ? ಇಲ್ಲ, ನಮ್ಮ ಗೋವಿಂದಣ್ಣವರು ಇದು ಹೇಳ್ತಿರ್ತಾರೆ, ಹೈಕಮಾಂಡ್ ಏನು ಕೇಳಿದ್ರು ಹೈಕಮಾಂಡ್ ಅಂತಾರೆ ಅಂತ ಹೇಳಿ. ಪಾಟೀಲ್ರೆ, ಗೋವಿಂದಣ್ಣವರು ಯಾವಾಗಲೂ ಹೇಳ್ತಿರ್ತಾರೆ, ನೀವು ಯಾವುದೋ ಒಂದು ಮೂಲ ಅವ್ರಿಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ತೆಗೆದಾಕಕ್ಕಾಗಲ್ಲ. ಅವ್ರು ಬಹಳಷ್ಟು ಮಾತುಗಳಿಗೆ ನೀವೇ ಒಪ್ಪಿದ್ದೀರಾ ಇಲ್ವೋ ಪಾಟೀಲ್ರೆ? ಅಲ್ಲ ವೀರೇಂದ್ರ, ಅವ್ರನ್ನೇನು ನಾವು ತೆಗೆದಾಕ್ತಾ ಇಲ್ಲ, ಅವ್ರನ್ನ ಅಲ್ಲಗಳಿತೂ ಇಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಮೊನ್ನೆ ನೀವು ಗೋವಿಂದಣ್ಣ ಮೂಲ ಒಪ್ಕೊಂಡ್ಬಿಟ್ಟೆ ನೀವು ಅಂತ ನೀವು ಹೇಳ್ಬಿಟ್ಟಿದ್ದೀರಲ್ಲ, ಹಿಂಗಾಗಿ ನಾವು ಸುಲಭವಾಗಿ ಬಿಡಲ್ಲ ಆ ವಿಚಾರಕ್ಕಷ್ಟೇ. ಆಮೇಲೆ ಪಾಟೀಲ್ರೆ, ಈಗ ನೋಡಿ, ಇಲ್ಲಿ 2 ಆಯಾಮ ಇದೆ. ಒಂದೇನು ಗೊತ್ತಾ? ಒಂದು
ವಿಧಾನಸೌಧದ ಮೂಲಗಳು ಹೇಳ್ತಿರೋದೇನಪ್ಪ ಅಂದರೆ ಈಗ ವಿಸ್ತರಣೆ ಮಾಡೋದು ಅಷ್ಟು ಸುಲಭ ಇಲ್ಲ. ಭಾಳಷ್ಟು ಜನ ಕಾದ್ಕೊಂಡು ನಿಂತಿದ್ದಾರಲ್ಲ, ಹಿಂಗಿರುವಾಗ ಅಷ್ಟು ಸುಲಭ ಇಲ್ಲ. ವಿಸ್ತರಣೆ ಕೈ ಹಾಕಿದ್ರೆ ಎಲ್ಲ ಒಟ್ಟಿಗೆ ಎದ್ದು ನಿಂತು ಬಿಡ್ತಾರಲ್ಲ ಅಂತೇಳಿ. ಮತ್ತೊಂದು ಹೈಕಮಾಂಡು ಕೂಡ ನೀವು ಹೇಳ್ದಂಗೆ ನೋಡಿ, ಅವಾಗ ಯಡಿಯೂರಪ್ಪನವರಿಗೂ ಅಷ್ಟೇ. ಆಗ ಹೈಕಮಾಂಡು ಯಡಿಯೂರಪ್ಪನವರಿಗೆ ಸಂಪುಟ ರಚನೆ ಮಾಡಲಿಕ್ಕೆ ಬಿಡಲಿಲ್ಲ. ಯಡಿಯೂರಪ್ಪನವ್ರು ಏಕಾಂಗಿಯಾಗಿ ನದಿ ಪ್ರವಾಹ, ಆ ಟೈಮಲ್ಲಿ ಮಳೆ ಬಂದು ಎಂಥ ಪ್ರವಾಹ, ನೆರೆ, ಅವರೊಬ್ಬರೇ ರಾಜ್ಯ ಸುತ್ತಾಡಿದ್ರು. ಈಗ ಅವ್ರಿಗೆ ಸಂಪುಟ ರಚನೆ ಮಾಡ್ಲಿಕ್ಕೆ ಬಿಡಲಿಲ್ಲ, ಇವರಿಗೆ ಸಂಪುಟ ವಿಸ್ತರಣೆ ಮಾಡಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ಇವಾಗ ಕಲಬುರಗಿಯಲ್ಲಿ ಇದ್ದಾರೆ, ಇವತ್ತು ಪ್ರಗತಿ ಪರಿಶೀಲನಾ ಸಭೆ ತಗೊಂಡಿದ್ದಾರೆ, ನಿನ್ನೆ ಬೀದರ್ಲಿದ್ದರು, ನಾಡಿದ್ದು ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ಅವರು ಈಗ ಕೃಷಿ ಸಚಿವರ ಕಾರ್ಯವನ್ನು ಅವರೇ ಮಾಡ್ತಾ ಓಡಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಈಗ ಯಾವ್ಯಾವ ಖಾತೆಗಳು ಉಳಿದಿದೆಯಲ್ಲ, ಈಗ 13 ಜನರಿಗೆ ಕೊಟ್ಟು ಉಳಿದಿದ್ದೆಲ್ಲ ಸಿ ಎಂ ಕೈಯಲ್ಲೇ ಇರೋದದು. ಹಂಗಂತೇಳಿ ಸಿ ಎಂ ಬೇರೆ ಆಲ್ಟರ್ನೇಟಿವ್ ದಾರಿ ಇಲ್ಲ ಅಂತಲ್ಲ, ನೀವು ಹೇಳ್ದಂಗೆ ಕೊಡ್ಬೋದಿತ್ತು, ಬೇರೆಯವರಿಗೂ ಕೊಡಲಿಕ್ಕೆ ಅವಕಾಶ ಇತ್ತು. ಈಗ ಉದಾಹರಣೆಗೆ ಯಾರಿಗೆ ಕೊಡ್ಬೋದಿತ್ತು ಅಂತ ಕೇಳೋದಾದ್ರೆ, ಈಗ ಅಸಮಾಧಾನ ಅಂದರೆ ಮುನಿಸಿಕೊಂಡಂತಹ ನೀವು ಮುನಿಯಪ್ಪ ಅಂತೀರಿ, ಕೆಲವರೆಲ್ಲ ಅವ್ರನ್ನ ಈಗ ಗೋವಿಂದಣ್ಣರು ಹೇಳ್ತಿರ್ತಾರೆ ಮುತ್ಸದ್ದಿ ಮುನಿಯಪ್ಪ ಅಂತೇಳಿ. ಆ ಮುತ್ಸದ್ದಿ ಮುನಿಯಪ್ಪನವರಿಗೆ ಕೃಷಿ ಖಾತೆ ಕೊಟ್ಟು ಸಮಾಧಾನ ಮಾಡ್ಬೋದಿತ್ತಲ್ಲ, ಆದರೂ ಯಾಕೆ ಕೊಡ್ತಾ ಇಲ್ಲ? ಅದು ಯಾಕೆ ನಾವು ಈ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಆ ಕಾರಣಕ್ಕಾಗಿ. ಯಾಕೆ ಅವರಿಗೂ ಕೊಟ್ಟಿಲ್ಲ, ಖಾಲಿ ಓಡಾಡ್ಕೊಂಡಿರೋರಿಗೂ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ಈಗ ವಿಧಾನಸೌಧ ಕಾರಿಡಾರಲ್ಲೇ ಭಾಳ ಕಾವು ಪಡೆದಿದೆ ಪಾಟೀಲ್ರೆ. ಅಲ್ಲ, ನನಗನ್ಸುತ್ತೆ ಬಹುಶಃ ಇವರು ಈಗ ಹೆಂಗೆ ಸಲಹೆಗಾರನಾಗಿ ಇಟ್ಕೋತಾರಲ್ಲ, ಹಾಗೆ ಒಂದು ಸಲಹೆಗಾರನಾಗಿ ಆದರೂ ಇಟ್ಕೋಬೋದಪ್ಪ. ಈಗ ರಾಜಕೀಯ ಸಲಹೆಗಾರರು ಅಂತಿರ್ತಾರೆ, ಕಾನೂನು ಸಲಹೆಗಾರರು ಅಂತಿರ್ತಾರೆ, ಮಾಧ್ಯಮ ಸಲಹೆಗಾರರು ಅಂತಿರ್ತಾರೆ. ಈಗ ಸಚಿವರಾಗಿ ಬರೋ ತನಕ ಅಥವಾ ಒಬ್ಬರಿಗೆ ಅಂತ ನಿರ್ದಿಷ್ಟವಾಗಿ ಆ ಖಾತೆಯನ್ನ ಕೊಡೋವರೆಗೂ ಇದಕ್ಕೂ ಒಂದು ಸಲಹೆಗಾರರಂತ ಇಟ್ಕೊಳ್ಳಿ ಅವರು. ಯಾಕಂದ್ರೆ ಈಗ ಖಾತೆನೇ ಹಂಚಿಕೆ ಆಗಿಲ್ಲ, ನಾವು ನೋಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ರೈತರ ಸಮಸ್ಯೆನ ಕೇಳೋರು ಯಾರು? ಹಂಗಿದ್ರೆ ಎಲ್ಲ ನನಗೆ ಇರಲಿ ಅಂತ ಆದರೆ ಎಷ್ಟು ಅಂತ ಗಮನ ಹರಿಸ್ತಾರೆ ಡಿ ಕೆ ಶಿವಕುಮಾರ್ ಬೇರೆ. ಇದ್ರ ಬಗ್ಗೆನೂ ಅವ್ರು ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಸರಿ ಇದೆ, ನೀವು ಹೇಳ್ತಿರೋದು ಪಾಟೀಲ್ರೆ ವ್ಯಾಲಿಡ್ ಪಾಯಿಂಟ್. ಅದನ್ನ ನಾವು ತೆಗೆದಾಕಕ್ಕಾಗಲ್ಲ. ಹೆಂಗೆ ನೀವು ಗೋವಿಂದಣ್ಣ ತೆಗೆದಾಕಲ್ವೋ ಹಂಗೆ ನಾವು ನಿಮ್ಮನ್ನು ತೆಗೆದಾಕಕ್ಕಾಗಲ್ಲ. ಯಾಕಂದ್ರೆ ವ್ಯಾಲಿಡ್ ಪಾಯಿಂಟ್ ಹೇಳಿದಿರಿ ನೀವು. ಮತ್ತು ನೋಡಿ, ಈಗ ನಾವು ಮೊನ್ನೆ ರಾಜಕೀಯ ಎಳೆಯಾಗಿ ಬೆಳಗ್ಗೆ 11:30 ಬರುತ್ತಲ್ಲ ಆ ಪ್ರೋಗ್ರಾಮಲ್ಲಿ ಇದ್ರ ಬಗ್ಗೆ ಡೀಟೇಲ್ ಸ್ಟೋರಿ ಕೊಟ್ಟಿದ್ದೇವೆ. ಯಾವ್ಯಾವ ಖಾತೆಗಳು ಇಂಥ ಸಂದರ್ಭದಲ್ಲಿ ಸಚಿವರು ಇರಲೇಬೇಕು, ಅದ್ರಲ್ಲಿ ನಾವು ಹೇಳಿದ್ದೀವಿ ಅಧಿಕಾರಿ ವರ್ಗ ಇರುತ್ತೆ, ಈಗ ಸೆಕ್ರೆಟರಿಗಳು ಇರ್ತಾರೆ. ಸೊ ಹಾಗಿರುವಾಗ ಈಗ ಸಲಹೆಗಾರರು ಅಂತ ಒಂದು ಅವಕಾಶ ಇರುತ್ತೆ. ನೀವು ಹೇಳಿದ್ರಲ್ಲ, ಈಗ ಮುಖ್ಯಮಂತ್ರಿಗಳ ಸಲಹೆಗಾರರು, ರಾಜಕೀಯ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, ಈಗ ಅತೀಕ್ ಅವ್ರನ್ನ ತಗೊಂಡಿದ್ದಾರೆ, ಅತೀಕ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಈಗ ನೀರಾವರಿ ಇಲಾಖೆಗೆ ಸಲಹೆಗಾರರಿದ್ರು ಹಿಂದೆ ಅಲ್ಲ, ಆ ರೀತಿ ತೆಗೆದುಕೊಳ್ಬಹುದಲ್ವಾ? ಈ ಟಾಕು ಕೂಡ ವಿಧಾನಸೌಧ ಕಾರಿಡಾರಲ್ಲೇ ನಡೀತಾ ಇದೆ. ನಾವೇನ್ ಮಾಡೋಣ ಗೊತ್ತಾ, ಈಗ ನೀವು ಒಪ್ಕೊಂಡಿದಿರಲ್ಲ ನಮ್ಮ ಗೋವಿಂದಣ್ಣರನ್ನ, ಅವ್ರ ಮೂಲಕ, ಅವರ ಮೂಲದ ಮೂಲಕ ಮುಖ್ಯಮಂತ್ರಿಗಳ ಕಿವಿಗೆ ಇದನ್ನು ಹಾಕ್ಸೋಣ. ಇವಾಗ ಯಾವಾಗಲೂ ಹೋಗಿ ಇವ್ರು ಬರೀ ಕಿವಿ ಸಿಕ್ಸ್ ಬರೋದು ಅಷ್ಟೇ ಅಲ್ಲ, ಬೇರೆಯವ್ರ ಕಿವಿಗೆ ವಿಷಯನೂ ಹಾಕ್ಸೋಣ. ನೀವು ಹೇಳಿದ್ದೀವಿ ವ್ಯಾಲಿಡ್ ಪಾಯಿಂಟ್ನ ಅವ್ರಿಗೊಂದು ತಲುಪಿಬಿಡೋಣ ಗೋವಿಂದಣ್ಣನ ಮೂಲಕ. ಏನಂತೀರಿ? ಯಾವಾಗ ಮುಖ್ಯಮಂತ್ರಿಗಳನ್ನ ತಗೊಂಡ್ರು ತಗೋಬಹುದು. ಗೋವಿಂದಣ್ಣನ ಒಪ್ಕೊಂಡಿದ್ದೀರಲ್ಲ ಅಂತ ಒಂದು 10 ಸರಿ ಹೇಳಿದ್ರಿ ನೀವು. ಅಲ್ಲ, ನೀವು ಆ ವಿಚಾರಕ್ಕಷ್ಟೇ, ಅವತ್ತಷ್ಟೇ. ಮತ್ತೆ ನಂದು ಅನುಮಾನ ಅಂತ ಕಡಿಮೆ ಆಗಲ್ಲ. ಸುಲಭವಾಗಿ ನಾನಂತೂ ಯಾವ್ದನ್ನು ಒಪ್ಕೊಳ್ಳಲ್ಲ. ಅಲ್ಲ, ಅವತ್ತಾದ್ರೂ ಒಪ್ಕೊಂಡಿದ್ದೀರಲ್ಲ, ಮತ್ತೆ ನೀವು ಒಪ್ಕೊಂಡಿರೋದಕ್ಕೆ ನಿಲ್ಸಿ ಮತ್ತೆ ಅವ್ರನ್ನ ಒಪ್ಕೋಬೇಕು ಅಂತೇಳಿ ಕರಿ ಅಂತ ಹೇಳ್ಬಿಡಿ, ಅದು ಸಾಧ್ಯ ಇಲ್ಲ ಪಾಟೀಲ್ರೆ. ಅದನ್ನ ನೀವು ಮಾಡಿ. ಓಕೆ, ನೆಕ್ಸ್ಟ್ ಸ್ಟೋರಿ ಹೋಗೋಣ.